ಹೀಗೆ ನೀವು ನೋಡ್ತಿದ್ದ ಹಾಗೆ ಕಾಂಗ್ರೆಸ್ ಮನೆಯಲ್ಲಿ ನಾಯಕತ್ವದ ಬೆಂಕಿ ಹೊತ್ತಿ ಉರಿತಾ ಇದೆ. ಕೆಲವರು ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂತಿದ್ರೆ, ಇನ್ ಕೆಲವರು ಇಲ್ಲ ಮುಂದಿನ ಸಿಎಂ ಡಿ.ಕೆ. ಶಿವಕುಮಾರ್ ಅಂತಿದ್ದಾರೆ. ಇದರ ನಡುವೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದು. ಕಾಂಗ್ರೆಸ್ನಲ್ಲಿ ಈ ರೀತಿಯಾಗಿಯೂ ಆಗಿತ್ತಾ, ಅಥವಾ ಒಬ್ಬ ನಾಯಕ ಈ ರೀತಿಯಾದಂತ ಒಪ್ಪಂದಕ್ಕೇನಾದ್ರೂ ಮುಂದಾಗಿದ್ರಾ? ಈ ರೀತಿಯಾಗಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತ ರೀತಿಯಂತ ಸ್ಟೇಟ್ಮೆಂಟ್ ಅದು. ಏನ್ ಹೇಳಿದ್ರು ಅವರು, ಬನ್ನಿ ಕೇಳೋಣ. CM DCM ಎಲ್ಲ ವ್ಯಾಪಾರ ಆಗಿತ್ತು. 5 ಸ್ಟಾರ್ ಹೋಟೆಲ್ನಲ್ಲಿ ಇವರಿಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬೇಕಂತೇಳಿ ಮೀಟಿಂಗ್ ಮಾಡೋದಂಥವ್ರು ಇವರಿಬ್ಬರು. BJP ಅಧ್ಯಕ್ಷ, ಕಾಂಗ್ರೆಸ್ ಅಧ್ಯಕ್ಷ, ಮತ್ತೆ ಯಾರಿರ್ತಾರೆ? ಡಿ.ಕೆ. ಸಿಎಂ, ವಿಜಯೇಂದ್ರ DCM ಆಗೋ ಪ್ಲಾನ್ ಇತ್ತು. ಅಮಿತ್ ಶಾ ಭೇಟಿಯಾಗಿ ವ್ಯಾಪಾರ ನಡೆದಿತ್ತು ಎಂದ ಯತ್ನಾಳ್. ಕುರ್ಚಿ ಕ್ರಾಂತಿ ಮಧ್ಯೆ ಹೊಸ ಬಾಂಬ್ ಸಿಡಿಸಿದ ಫೈರ್ ಬ್ರ್ಯಾಂಡ್. ಅಮಿತ್ ಶಾ ಅವ್ರ ಮುಂದೆ ಚರ್ಚೆ ಆಗಿದೆ. ಇದು ಅಧಿಕೃತ ನಮ್ಮ BJPಯ ಸಂಸದರಾದಾರ ಅವ್ರು ಹೇಳಿದ್ದು. ಬಾಂಬ್. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಅತಿ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಪಟ್ಟದ ಆಟದ ಮಧ್ಯೆ ಸಂಚಲನ ಸೃಷ್ಟಿಸೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಕುರ್ಚಿ ಆಟದಲ್ಲಿ ಈ ರೀತಿಯ ಪ್ರಯತ್ನವೂ ನಡೆದಿತ್ತ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಡಿ.ಕೆ. ಅವರನ್ನ ವಿಜಯೇಂದ್ರ ದೆಹಲಿಗೆ ಕರ್ಕೊಂಡು ಹೋಗಿದ್ರು. ಅಮಿತ್ ಶಾ ಬಳಿ ವ್ಯಾಪಾರದ ಚರ್ಚೆನೂ ಆಗಿತ್ತು. ಡಿ.ಕೆ. ಸಿಎಂ, ವಿಜಯೇಂದ್ರ DCM ಆಗೋ ಪ್ಲಾನ್ ಇತ್ತು. ಆದ್ರೆ ಅದಕ್ಕೆ ಅಮಿತ್ ಶಾ ಒಪ್ಪಿಲ್ಲ ಅಂತ ಯತ್ನಾಳ್ ಬಾಂಬ್ ಹಾಕಿದ್ದಾರೆ. ಮತ್ತು ಸಿದ್ದರಾಮಯ್ಯನವ್ರು ಅಟ್ಟೇನು ಈಜಿ ಬಿಡುದಿಲ್ಲ. ಹೀಗೆ ರೇಖೆಗೆ ಈಗಾಗಲೇ ಒಮ್ಮೆ BJP ಜೋಡೆ ಮಾತುಕತೆ ಆಗೈತಿ. ನಾ ಹೇಳಿಲ್ಲ, ವಿಜಯೇಂದ್ರ ಕರ್ಕೊಂಡು ಹೋಗಿದ್ದ. CM DCM ಎಲ್ಲ ವ್ಯಾಪಾರ ಆಗಿತ್ತು. ಅಮಿತ್ ಶಾ ಒಪ್ಪಿಲ್ಲ. ಅಮಿತ್ ಶಾ ಹೇಳಿದ್ದು ಇಷ್ಟೇ, ಇವ್ರ ಜೋಡ ನಾವು ಡಿ.ಕೆ. ಶಿವಕುಮಾರ್ ಸರ್ಕಾರ ಮಾಡೋದು ಬೇಡ, ಡಿಸಾಲ್ವ್ ಮಾಡೋಣ ಅಂತ ಹೇಳ್ಯಾರ. ಇದು ಅಧಿಕೃತ ನಮ್ಮ BJPಯ ಸಂಸದರಾದಾರ ಅವ್ರು ಹೇಳಿದ್ದು. ಅಮಿತ್ ಶಾ ಅವ್ರ ಮುಂದೆ ಚರ್ಚೆ ಆಗಿದೆ. ಅಮಿತ್ ಶಾ ಒಪ್ಪಿಲ್ಲ. ಅದಕ್ಕೇ ಮನೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಸ್ಟೇಟ್ಮೆಂಟ್ ಕೊಟ್ಟರು. ಯಾವುದೇ ಕಾಲದಲ್ಲಿ ನಾವು ಯಾವುದೇ ಕಾಂಗ್ರೆಸ್ಸಿನ ಗುಂಪಿನ ಜೊತೆಗೆ ಸರ್ಕಾರ ಮಾಡೋದಲ್ಲ. ಯಾಕಂದ್ರೆ ಇದು ನಡೆದಿತ್ತು ವ್ಯಾಪಾರ. ಈಗ ಹೆಂಗೆ 13 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಏನು ನಿನ್ನೆ ಊಟ ಮಾಡ್ಯಾರಲ್ಲ, ಅಲ್ಲಿ 28.5 ಕಿಲೋಮೀಟ್ರ್ ದಿಲ್ಲಿದಿಂದ ಹೇಳ್ರೆ ನೋಯ್ಡಾ ರಸ್ತೆಯಲ್ಲಿ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಇವರಿಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬೇಕಂತೇಳಿ ಮೀಟಿಂಗ್ ಮಾಡೋದಂಥವ್ರು ಇವರಿಬ್ಬರು. BJP ಅಧ್ಯಕ್ಷ, ಕಾಂಗ್ರೆಸ್ ಅಧ್ಯಕ್ಷ, ಮತ್ತೆ ಯಾರಿರ್ತಾರೆ? ನಡೆದದ. ಅದು ಫೇಲ್ ಆಗೈತೆ. ಫೇಲ್ ಆಗಿದ್ದಕ್ಕೆ ಸುಮ್ಮ ಬಂದು ಕೂತಾರ. ಈಗ ಇಲ್ಲೇ ಏನಾರು ಮಾಡಿ ಆಗ್ಬೇಕಂತ ಅವ್ರ ಹತ್ತಾರ. ಆದ್ರೆ ಯತ್ನಾಳ್ ಸಿಡಿಸಿರುವ ಈ ಬಾಂಬ್ ಜೋಕ್, ಗಾಳಿಯಲ್ಲಿ ಗುಂಡು ಹೊಡೆದಿದ್ದಾರೆ ಅಂತ ಬಿಜೆಪಿ ನಾಯಕರುಗಳು ಅಲ್ಲಗೆಳೆದಿದ್ದಾರೆ. ಒಂದೊಂದು ಸಾರಿ ಗಾಳಿಯಲ್ಲಿ ನಮ್ಮ ಯತ್ನಾಳ್ ಅವರು ಗುಂಡು ಹೊಡೆದು ಬಿಡ್ತಾರೆ. ಅಂಥದ್ದು ಏನು ನಡೆದಿರ್ತದೆ ಅಂತ ನಮಗೇನು ಅನಿಸಿಲ್ಲ. ಇದೆಲ್ಲವೂ ಕೂಡ ಒಂದು ರೀತಿಯ ಸುದ್ದಿ ಇಷ್ಟೇ. ಅದು ಆರೋಪ ನನಗನ್ಸುತ್ತೆ ಅದು ಸತ್ಯಕ್ಕೆ ದೂರವಾದದ್ದು ಅಂತ. ಅಮಿತ್ ಶಾ ಅವರ ಜೊತೆ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡೋಕ್ಕೆ ವಿಜಯೇಂದ್ರ ಡೆಲ್ಲಿಗೆ ಹೋಗಿಲ್ಲ. ರಾಜ್ಯದಲ್ಲಿ ಪಕ್ಷದ ಬಲಿಷ್ಠ ಸಂಘಟನೆ ಬಲಿಷ್ಠ ಮಾಡಬೇಕು, ಮಾರ್ಗದರ್ಶನ ಪಡೆಯಬೇಕು ಹೋಗಿದ್ದಾರೆ. ಇದು ಅತ್ಯಂತ ದೊಡ್ಡ ಜೋಕ್ ಅನ್ನಿಸ್ತದೆ, ಕಾಮಿಡಿ ಪೀಸ್. ಇಷ್ಟೆಲ್ಲ ಆದ್ಮೇಲೂ ಮತ್ತೆ ತಮ್ಮ ಹೇಳಿಕೆಯನ್ನ ಶಾಸಕ ಯತ್ನಾಳ್ ಪುನರುಚ್ಚರಿಸಿದ್ದಾರೆ. ಅದು ನೋಡಿ, ಹಿಂದೆ ಒಂದು ಪ್ರಯತ್ನ ಮಾಡಿದ್ರು, ಅದು ವಿಫಲ ಆದ ನಂತರ ಇವತ್ತು ಮೇಲಿನವರು ರಿಜೆಕ್ಟ್ ಮಾಡಿದ ನಂತರ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟರು. ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಬರೋ ಯಾವುದೇ ಗುಂಪಿಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲವಾಗಲಿ ಕೂಡಿ ಸರ್ಕಾರ ಆಗಲಿ ಮಾಡೋದಿಲ್ಲ ಅಂತೇಳಿ ಏನು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟರು. ಅದು ಅಮಿತ್ ಶಾ ಅವರ ಒಂದು ಡೈರೆಕ್ಷನ್ ಪ್ರಕಾರ ಅವರು ಕೊಟ್ಟಿದ್ದಾರೆ. ಅದಾದ ಮೇಲೆ BJP ಜೊತೆಗೆ ಯಾವುದೇ ಚರ್ಚೆಗಳು ಮುಂದುವರೆದಿಲ್ಲ. ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿದೆ, ಮತ್ತೊಂದ್ ಕಡೆ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಡಿ.ಕೆ. ವಿಜಯೇಂದ್ರ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅನ್ನೋ ಯತ್ನಾಳ್ ಹೇಳಿಕೆ ರಾಜಕೀಯ ವಲಯದಲ್ಲಿ ಹೊಸ ಕ್ರಾಂತಿಗೂ ಕಾರಣವಾಗಿದೆ. ರವಿಮುಖಿ, ಕಿರಣ್ ಹನ್ಯಡ್ಕ ಜೊತೆ ಸುನಿಲ್, TV9 ಬೆಳಗಾವಿ.